ವೆಲ್ಕಮ್ ಟು ನೆಂಪಾಕ ಚಾನಲ್. ಇವತ್ತಿನ ನಮ್ಮ ಚಾನಲ್ನಲ್ಲಿ ನಾವು ಟೇಸ್ಟಿಯಾದ ರುಚಿಕರವಾದ ಪಲಾವನ್ನು ಹೇಗೆ ಮಾಡೋದು ಅಂತ ಹೇಳಿ ತಿಳಿಸ್ಕೊಡ್ತಾ ಇದ್ದೀವಿ. ಈ ಪಲಾವ್ಗೆ ಬೇಕಾದ ಪದಾರ್ಥಗಳನ್ನು ನೋಡೋಣ. ಈ ಪಲಾವ್ಗೆ ನಾವು ಮುಖ್ಯವಾಗಿ ಮಸಾಲೆ ಪದಾರ್ಥನ ಹಾಕ್ತೀವಿ. ಅದೇನಪ್ಪ ಅಂದ್ರೆ ಈ ವಿಡಿಯೋದಲ್ಲಿ ತೋರಿಸಿರೋ ಚಕ್ಕೆ ಲವಂಗ ಇವೆಲ್ಲ ಹಾಕ್ತೀವಿ. ಹಾಗೆ ಮಸಾಲೆನ ಮಾಡಲಿಕ್ಕೆ ಈರುಳ್ಳಿ, ಬೆಳ್ಳುಳ್ಳಿ ಮತ್ತು ಶುಂಠಿ ಈ ಪ್ರಮಾಣದಲ್ಲಿ ನಾವು ತಗೊಂಡಿದ್ದೀವಿ. ಇದನ್ನು ನಾವು ಒಂದು ಮಿಕ್ಸಿ ಅಂದರೆ ಇಲ್ಲಿ ತೋರಿಸಿದ ಹಾಗೆ ಸಣ್ಣ ಮಿಕ್ಸಿ ಜಾರ್ನಲ್ಲಿ ಹಾಕಿ ಅದನ್ನು ಹದವಾಗಿ, ತುಂಬ ನೈಸ್ ಅಲ್ಲದೆ ತುಂಬ ದಪ್ಪನೂ ಅಲ್ಲದೆ ಒಂದು ಮೀಡಿಯಮ್ ಇದರಲ್ಲಿ ಇದನ್ನು ರುಬ್ಕೋಬೇಕು. ಎಷ್ಟು ನೀರು ಬೇಕೋ ಅಷ್ಟು ನೀರನ್ನು ಹಾಕಿ ನೀವು ಮಸಾಲೆನ ಆದಷ್ಟು ಸೆಮಿ ಸಾಲಿಡಾಗಿ ಮಾಡ್ಕೊಳ್ಳಿ. ಚೂರು ಅರಶಿನ ಕೂಡ ಹೀಗೆ ಆ್ಯಡ್ ಮಾಡಿ. ಇದಾದಮೇಲೆ ಈ ಮಸಾಲೆನ ರೆಡಿ ಮಾಡಿ ಇಟ್ಕೊಂಡು ನಾವು ಈಗ ಪಲಾವನ್ನು ಹೇಗೆ ಮಾಡೋದು ಅಂತ ನೋಡೋಣ. ಪಲಾವ್ಗೆ ಬೇಕಾದ ಪದಾರ್ಥಗಳು ಕೂಡ ಇಲ್ಲಿ ನಾವು ಮೂರೇ ತರಕಾರಿ ತೊಗೊಂಡಿದ್ದೀವಿ. ಕ್ಯಾರೆಟು, ಬೀನ್ಸು, ಆಲೂಗಡ್ಡೆದು ಸಿಪ್ಪೆ ಸುಲಿದಿದ್ದೀವಿ. ಸಿಪ್ಪೆ ಸುಲಿದು ಅದನ್ನು ಕೂಡ ರೆಡಿ ಮಾಡ್ಕೊಂಡಿದ್ದೀವಿ. ಎಲ್ಲನೂ ಈಗ ತೋರಿಸಿರೋ ಪ್ರಮಾಣ ಒಂದು 1/4 kg ಅಂತ ಅಂದ್ಕೊಳ್ಳಿ. ಹೀಗೆ ಒಂದು ಕುಕ್ಕರ್ನ ಇಟ್ಟು ಆ ಕುಕ್ಕರ್ನಲ್ಲಿ 3ರಿಂದ 4 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿ, ಎಣ್ಣೆ ಕಾದ ನಂತರ ಆಗಲೇ ತೋರಿಸಿದ ಎಲ್ಲ ಮಸಾಲೆ ಪದಾರ್ಥಗಳನ್ನು ನೀವು ಇದಕ್ಕೆ ಆ್ಯಡ್ ಮಾಡಿ. ಬೇಕಿದ್ರೆ ನಾನು ಹೇಳ್ತೀನಿ, ಪಲಾವ್ ಎಲೆ, ಮರಾಠಿ ಮೊಗ್ಗು ಮತ್ತು ಚಕ್ಕೆ ಲವಂಗ ಈ ಪದಾರ್ಥಗಳನ್ನೆಲ್ಲ ಇದರಲ್ಲಿ ನಾವು ಹಾಕಿದ್ದೀವಿ. ಅದಾದಮೇಲೆ ಆಗಲೇ ರುಬ್ಬಿಟ್ಕೊಂಡಿದ್ವಲ್ಲ ಆ ಮಸಾಲೆನ ಈ ಎಣ್ಣೆಗೆ ಈ ಹಂತದಲ್ಲೇ ನಾವು ಸೇರಿಸಬೇಕು. ಈ ಹಂತದಲ್ಲಿ ಸೇರಿಸಿ ಸ್ವಲ್ಪ ಎಣ್ಣೆಯಲ್ಲಿ ಅದು ಬೇಯಬೇಕು. ಈ ರೀತಿ ಎಣ್ಣೆಯಲ್ಲಿ ಒಂದು ಲೆವೆಲ್ಗೆ ಫ್ರೈ ಆದ ಮೇಲೆ ನೀವು ನೆಕ್ಸ್ಟು ಏನು ಮಾಡಬೇಕಂದ್ರೆ ಇದನ್ನು ಒಂದು ಅರೌಂಡ್ 30 ಸೆಕೆಂಡ್ ಮಾಡಿ. ಬಟಾಣಿನ ನೀವು ರಾತ್ರಿನೇ ನೆನೆಸಿಟ್ರೆ ಭಾಳ ಒಳ್ಳೆಯದು. ಇಲ್ಲಾಂದರೆ ಅಂಗಡಿಯಲ್ಲಿ ಸಿಗುತ್ತೆ ಫ್ರೋಝನ್ ಬಟಾಣಿ, ಅಥವಾ ಅದನ್ನು ಕೂಡ ನೀವು ತಂದು ಹಾಕೋಬೋದು. ಬಟಾಣಿ ಸ್ವಲ್ಪ ಜಾಸ್ತಿ ಸೇರಿಸಿದ್ರೆ ರುಚಿಯಾಗಿರುತ್ತೆ. ತದನಂತರ ಇದಕ್ಕೆ ಬೀನ್ಸು ಮತ್ತು ಆಲೂಗಡ್ಡೆ, ಕ್ಯಾರೆಟ್ ಏನು ಹೆಚ್ಚಿಟ್ಕೊಂಡಿದ್ವಲ್ಲ ಈ ಹಂತದಲ್ಲೇ ಇದನ್ನು ಕೂಡ ಸೇರಿಸೋಣ. ನೀವು ಕ್ಯಾರೆಟನ್ನು ತುಂಬ ದಪ್ಪನೂ ಅಲ್ಲದೆ ಸಣ್ಣಕ್ಕೂ ಅಲ್ಲದೆ ಹೆಚ್ಚಿಟ್ಕೊಳ್ಳಿ, ಅಥವಾ ನಿಮ್ಗೆ ಇಷ್ಟ ಬಂದಂಗೆ ಉದ್ದಕ್ಕೂ ಹೆಚ್ಚಿಟ್ಕೋಬೋದು. ಆಮೇಲೆ ಇನ್ನೊಂದು ಮಸಾಲೆನ ಕೂಡ ಮಾಡಬೇಕು. ನಾನು ಆಗಲೇ ಹೇಳ್ದಂಗೆ ರುಚಿ ಬರಲಿಕ್ಕೆ ಮೆಣಸಿನ್ಕಾಯಿ, ಕೊತ್ತಂಬರಿ, ಟೊಮೊಟೊ, ತೆಂಗಿನ ತುರಿನ ಹಾಕಿ ಈ ರೀತಿ ಒಂದು ಮಸಾಲೆಯನ್ನು ರೆಡಿ ಮಾಡಿ ಇಟ್ಕೋಬೇಕು. ಈ ರೀತಿ ಈ 2 ರೀತಿಯ ಮಸಾಲೆ ಹಾಕೋದ್ರಿಂದ ಇದು ತುಂಬ ರುಚಿಕರವಾಗಿರುತ್ತೆ. ಅದನ್ನು ಮಾತ್ರ ನಾವು 100% ಹೇಳ್ಬೋದು, ಅಷ್ಟು ರುಚಿಕರವಾಗಿರುತ್ತೆ. ಬೆಳಗ್ಗೆ ಮಧ್ಯಾಹ್ನ ಕೂಡ ತಿನ್ನಲಿಕ್ಕೆ ಬಯಸುವಂತಹ ಒಂದು ನಿಜವಾಗ್ಲೂ ರುಚಿಕರವಾದ ಪಲಾವ್ ಇದು. ಈ ರೀತಿ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ, ಅಕ್ಕಿ ಅಳತೆಯನ್ನು ನಾನು ಈಗ ಹೇಳ್ತೀನಿ. ಏನಕ್ಕೆ ಇಷ್ಟು ಈ ಪ್ರಮಾಣದ ತರಕಾರಿ, ಈ ಪ್ರಮಾಣದ ಮಸಾಲೆ ಯಾಕೆ ಹಾಕ್ತಾಯಿದ್ದೀವಿ ಅಂದರೆ, ನಾವು ಇಲ್ಲಿ 2 ಪಾವು ಅಂದರೆ ಆ ಲೋಟ ತೋರಿಸ್ತೀನಿ. ಆ ಲೋಟದ ಅಳತೆಗೆ 2 ಟೈಮ್ ಅಕ್ಕಿನ ತೊಳೆದಿಟ್ಕೊಂಡು ಅದನ್ನು ಇದಕ್ಕೆ ಹಾಕಿದ್ದೀವಿ. ಈ ರೀತಿ ಅಕ್ಕಿನ ಹಾಕಿ ಮಿಕ್ಸ್ ಮಾಡಿದ ಮೇಲೆ ಒಂದು ಪ್ರೋ ಟಿಪ್ಸ್ ನಾವು ಕೊಡ್ಬೋದು ಈ ವಿಡಿಯೋದಲ್ಲಿ. ಏನಂದರೆ, ಸಪೋಸ್ ನೀವು ಇದನ್ನು ಬೆಳಗ್ಗೆ ಮಾಡ್ತಾಯಿದ್ದೀರಾ ಅಥವಾ ಆಫೀಸ್ಗೆ ಹೋಗೋ ಮೂಮೆಂಟಲ್ಲಿ ಮಾಡ್ತಾಯಿದ್ದೀರಾ ಅಂದರೆ, ಈ ಲೋಟದಲ್ಲಿ ಏನು ತೋರಿಸಿದ್ವಲ್ಲ ಈ ಲೋಟದ ಅಳತೆಗೆ ಅಕ್ಕಿ ತೊಗೊಂಡಿದ್ದೀವಿ. ಈ ಲೋಟದ ಅಳತೆಗೆ ಬಿಸಿ ನೀರನ್ನು ನೀವು ಆ್ಯಡ್ ಮಾಡಿಕೊಂಡ್ರೆ ಸ್ವಲ್ಪ ಬೇಗ ಬೇಯುತ್ತೆ. ನೋಡಿ, ನಾವೀಗ 1 ಲೋಟ ನೀರು ಆಗಲೇ ಹಾಕಿದ್ದೆ, ಇದು 2ನೇ ಲೋಟ ನೀರು ಹಾಕ್ತಾಯಿದ್ದೀವಿ. ಈ ರೀತಿ 2ನೇ ಲೋಟ ನೀರು ಹಾಕಿದ್ಮೇಲೆ 3 ಲೋಟದ ನೀರನ್ನು ಹಾಕ್ತಾಯಿದ್ದೀವಿ. ಯೂಶಲಿ ಅನ್ನ ಮಾಡೋ ಅಳತೆನೇ ಅದಕ್ಕೆ 2 ಲೋಟ ಅಕ್ಕಿಗೆ 4 ಲೋಟ ನೀರು. ಸೊ ಇಷ್ಟು 4 ಲೋಟ ನೀರನ್ನು ಹಾಕಿ ಉಪ್ಪು ಎಲ್ಲವನ್ನು ಒಂದ್ಸಲಿ ನೀವು ಚೆಕ್ ಮಾಡ್ಕೊಳ್ಳಿ, ರುಚಿಯಾಗಿ ಬರಬೇಕು ಅಂದರೆ. ಮತ್ತು ಎಲ್ಲ ಹದವಾಗಿ ನಿಮ್ಮ ಒಂದು ಟೇಸ್ಟಿಗೆ ತಕ್ಕಂತೆ ಉಪ್ಪು ಎಲ್ಲ ಕರೆಕ್ಟಾಗಿದ್ದರೆ ನಿಮಗೆ ಪಲಾವು ಎಂಡ್ ಆಫ್ ದ ರಿಸಲ್ಟಲ್ಲಿ ತುಂಬ ಚೆನ್ನಾಗಿ ಅನಿಸುತ್ತೆ. ಬಟ್ ತುಂಬ ಚೆನ್ನಾಗಿತ್ತು ರೀ, ಸುಮ್ಮನೆ ಹೇಳ್ತಾ ಇಲ್ಲ. ಈ ರೀತಿ ನೀವು ಕುಕ್ಕರ್ನ ಲಿಡ್ನ ಮುಚ್ಚಿ, ಯೂಶಲಿ ಕುಕ್ಕರ್ನ ಲಿಡ್ ಮುಚ್ಚಿದ ಮೇಲೆ ವೆಯ್ಟ್ ಹಾಕಿದ ಮೇಲೆ ಸ್ವಲ್ಪ ಟೈಮ್ ತೊಗೊಳುತ್ತೆ. ನಾವೇನಾರು ತಣ್ಣೀರು ಹಾಕಿದರೆ, ಅದಕ್ಕಾಗಿಯೇ ನಾವು ಇದನ್ನು ಬೆಳಗ್ಗೆ ಆಫೀಸಿಗೆ ಹೋಗೋ ಟೈಮಲ್ಲಿ ಮಾಡ್ತಾ ಇರೋದ್ರಿಂದ ಬಿಸಿ ನೀರನ್ನು ಹಾಕಿದ್ದೀವಿ. ಬೇಗನೆ ವಿಷಲ್ ಬರುತ್ತೆ. ಒಂದೇ ಒಂದು ವಿಷಲ್ ಕೂಡ ಸಾಕು ಇದಕ್ಕೆ. ಒಂದೇ ಒಂದು ವಿಷಲ್ ಅದೇನಿದೆಯಲ್ಲ, ಅದಾದಮೇಲೆ ವಿಷಲ್ನ ವೆಯ್ಟ್ ಇಳಿದ ಮೇಲೆ ಘಮ ಮಾತು ಭಾಳ ಅದ್ಭುತವಾಗಿತ್ತು. ಆ ಘಮಕ್ಕೆ ಭಾಳ ಚೆನ್ನಾಗಿ ತಿನ್ನಬೇಕು ಅಂತ ಅನಿಸುತ್ತೆ. ಅದನ್ನೇ ಕೂಡ ನೀವು ಲಂಚ್ಗೂ ಪ್ಯಾಕ್ ಮಾಡಿಸ್ಕೊಂಡು ಹೋಗೋ ಸಾಧ್ಯತೆ ಹೆಚ್ಚಿದೆ. ಸೊ ಈ ರೀತಿ ವಿಷಲ್ನ ವೆಯ್ಟ್ ಇಳಿದ ಮೇಲೆ ಪಲಾವು ಈ ರೀತಿ ತಯಾರಾಗಿದೆ ನೋಡಿ. ಈ ರೀತಿ ತಯಾರಾಗಿರೋ ಪಲಾವನ್ನು ನೀವು ಮಿಕ್ಸ್ ಚೆನ್ನಾಗಿ ಮಾಡಬೇಕು. ತುಂಬ ಇಂಪಾರ್ಟೆಂಟಾಗಿ
ಚೆನ್ನಾಗಿ ಮಿಕ್ಸ್ ಮಾಡಿ ಎಲ್ಲ ತರಕಾರಿ ಮಸಾಲೆ ಎಲ್ಲವೂ ಕೂಡ ಒಂದು ಅಕ್ಕಿ ಜೊತೆ ಅಥವಾ ಅನ್ನದ ಜೊತೆ ಅಥವಾ ನೀವೇನು ಮಾಡಿದ್ದೀರಲ್ಲ ಅದ್ರ ಜೊತೆ ಚೆನ್ನಾಗಿ ಮಿಕ್ಸ್ ಆಗಿಬಿಟ್ರೆ ಅಂತೂ ಪಲಾವ್ ಮಾತ್ರ ಅಲ್ಟಿಮೇಟ್ ಆಗಿರುತ್ತೆ. ಸೊ ಈ ಪಲಾವಿನ ಒಂದು ರುಚಿನ ಇನ್ನೂ ಏರಿಸಲಿಕ್ಕೆ ಅಥವಾ ರುಚಿನ ಜಾಸ್ತಿ ಮಾಡೋದಕ್ಕೆ ನಾವು ಏನು ಈ ನಾರ್ತ್ ಇಂಡಿಯಾ ಸೈಡ್ ರಾಯ್ತಾ ಅಂತಾರೆ, ನಾವು ಮೊಸರು ಬಜ್ಜಿ ಅಂತೀವಿ, ಕೆಲವರು ಮೊಸರು ಪಚಡಿ ಅಂತಾರೆ, ಅದನ್ನು ಕೂಡ ಮಾಡ್ತೀವಿ. ಗಟ್ಟಿ ಮೊಸರು ನಂದಿನಿ ಮೊಸರನ್ನು ತಗೊಂಡು ನಾವು ಅದಕ್ಕೆ ಒಂದು ಈರುಳ್ಳಿನ ಈ ರೀತಿ ಸಣ್ಣಕ್ಕೆ ಹೆಚ್ಕೊಂಡು ಚೂರು ಟೊಮೊಟೊನ ಹೆಚ್ಕೊಂಡು ಮೊಸರಿಗೆ ಆ್ಯಡ್ ಮಾಡಿ ಸ್ವಲ್ಪ ಕೊತ್ತಂಬರಿನ ಕೂಡ ಉದುರಿಸ್ಬಿಟ್ರೆ ಬಹಳ ಚೆನ್ನಾಗಿರುತ್ತೆ. ಮತ್ತು ಸ್ವಲ್ಪ ಉಪ್ಪು, ಅಂದರೆ ಮೊಸರು ಬಜ್ಜಿಗೆ ಸ್ವಲ್ಪ ಉಪ್ಪು ಇದ್ದರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಆಲ್ರೆಡಿ ಪಲಾವಲ್ಲಿ ಉಪ್ಪಿರುತ್ತೆ, ನೀವು ನೋಡಿಕೊಂಡು ಹಾಕ್ಕೊಂಡು ಇದನ್ನು ಆದಷ್ಟು ಗಟ್ಟಿಯಾದ ಒಂದು ಮೊಸರು ಬಜ್ಜಿನೇ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಅಥವಾ ನೀವು ಇದನ್ನು ಪಲಾವ್ ಮೇಲೇ ಯೂಸ್ ಮಾಡ್ಬೋದು ಅಥವಾ ಸೈಡಿಗೆ ಕೂಡ ಪಚಡಿ ಥರ ಯೂಸ್ ಮಾಡ್ಬೋದು. ಈ ರೀತಿ ಈ ಎರಡು ಕಾಂಬಿನೇಷನ್ನ ನೀವು ತಿಂದುಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ನೀವು ಚೆನ್ನಾಗಿತ್ತಾ ಚೆನ್ನಾಗಿಲ್ವಾ ಅಂತ, ಅಥವಾ ಯಾವ ರೀತಿ ಮಾಡಿದ್ರಿ ಅಂತ ಕೂಡ ನೀವು ನಮಗೆ ಹೇಳ್ಬೋದು. ನಾವು ಮಾಡಿದ್ದ ರೀತಿ ಅಂತೂ ನಾವು ತೋರಿಸಿದ್ದೀವಿ, ಭಾಳ ಅದ್ಭುತವಾಗಿತ್ತು, ಪ್ರಾಮಾಣಿಕವಾಗಿ ಹೇಳ್ತಾಯಿದ್ವಿ, ಭಾಳ ಟೇಸ್ಟಿಯಾಗಿತ್ತು ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತೀವಿ. ಸೊ ನಮಗೆ ಪಲಾವ್ ಬಂದು ಫೈನಲಿ ನಿಮ್ಮ ಮುಂದೆ ತೋರಿಸ್ಲಿಕ್ಕೆ ಈ ರೀತಿ ನಾವು ಡೆಕೋರೇಷನ್ ಮಾಡಿದ್ದೀವಿ, ನಿಮ್ಮ ಮುಂದೆ ತೋರಿಸ್ತಾ ಇದ್ದೀವಿ. ಇದ್ರ ಜೊತೆ ನಾವು ಸ್ವಲ್ಪ ಸೌತೆಕಾಯಿ ಸಾಲೆಡ್ನ ಕೂಡ ಇಟ್ಕೊಂಡಿದ್ದೀವಿ ಹೀಗೆ. ಬಟ್ ಈ ಎರಡು ಕಾಂಬಿನೇಷನ್ ಇದೆಯಲ್ಲ ಅದು ಮಾತ್ರ ಅದ್ಭುತವಾಗಿತ್ತು. ಥ್ಯಾಂಕ್ ಯು ಫಾರ್ ವಾಚಿಂಗ್ ಹ್ಯಾಪಿ ಕುಕಿಂಗ್. ಮತ್ತು ನಿಮ್ಮ ಸಪೋರ್ಟು ನಮಗೆ ಬಹಳ ಮುಖ್ಯ. ಅದನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡೋದ್ರಿಂದ ನೀವು ತೋರಿಸ್ಬೋದು. ಥ್ಯಾಂಕ್ ಯು ಸೋ ಮಚ್.